ಪ್ರಜ್ಞಾವಂತ ಸ್ಥಳದಲ್ಲಿ ನೀವು ಚಿಗುರಿದ ಹೇಗೆ ಸರ್? ಅದು ಪ್ರಜ್ಞಾವಂತರಾಗ್ಲಿ ಸ್ಲಮ್ನವರಾಗ್ಲಿ ಮನುಷ್ಯರೇ. ಸಮಸ್ಯೆಗಳಿದ್ದದ್ದೇ. ಸಮಸ್ಯೆಗಳು ರಾಜನಿಗೂ ಇದ್ದಿದ್ದೆ, ಕಸ ಗುಡ್ಸೋನ್ಗೂ ಇದ್ದಿದ್ದೆ. ಅದ ನಂಬಿಕೆ ಬರ್ಬೇಕಲ್ಲ ಸರ್. ಇದು ಒಂದು ಬೇರೆಯಾಗಿರ್ತಕ್ಕಂಥ ಪದ್ಧತಿ. ಹೇಳ್ಬಿಡ್ತೀನಿ, ನೀನು ಕಿಂಗ್ ಆಫ್ ಬೆತ್ಲಹೇಮ್ ಅಂತ ಹೇಳ್ಕೊಂಡ್ರೆ ಯಾರು ಕೇಳಲ್ಲ. ಪೀಪಲ್ ಆರ್ ರಿಸಲ್ಟ್ ಓರಿಯೆಂಟೆಡ್. ಕರೆಕ್ಟ್ ಕರೆಕ್ಟ್. ನಮಗೆ ಅದು ಸ್ವಾಮಿನೂ ನಚ್ಕೊಂತಾರೆ, ರಂಗನು ನಪ್ಕೊಂತಾರೆ, ಮಂಗನು ನಪ್ಕೊಂತಾರೆ. ನೀನ್ ಬರೀ ಪುಂಗಿ ಉದ್ದೆ, ನಾನು ಅಂತವನು ಇಂಥವನು ಚಾಮರಗಳು ಹಾಕದೆ, ಓಲೈಕೆಗಳು ಮಾಡದೆ, ಭುಜಕೀರ್ತಿಗಳನ್ನ ಹಾಕೊಂಡೆ, ಅದ್ ನಿನ್ನಷ್ಟಕ್ಕೆ. ಅದು ನಿನ್ನ ಫೋಟೋ ತೆಗೆಸ್ಕೊಂಡು ಹಾಕೋಬೇಕಷ್ಟೇ. ಸೊ ಜನಪರವಾದ ನಿಲುವು, ಜನಪರ ಕಾಳಜಿ, ಮಾನವೀಯ ಘನತೆ, ಮಾನವೀಯ ಮೌಲ್ಯಗಳು, ಇದೆಲ್ಲವನ್ನೂ ಸೇರಿಸಿ, ಔಷಧಿನೂ ಸೇರಿಸಿ ಸ್ಪಿನ್ ಮಾಡ್ತಾ ಇದ್ದೆ ಬಾಲು, ವಿಕೆಟ್ ಬೀಳೋ. ಬ್ಯೂಟಿಫುಲ್ ಬ್ಯೂಟಿಫುಲ್. ಮತ್ತೆ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನನಗೆ ಅರ್ಥ ಆಗಿರ್ತಕ್ಕಂಥದ್ದು, ನೀವು ಅವರ ಅಂತರಂಗವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವೈದ್ಯರಾಗಿ ನೀವು ಅವರ ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ತೀರಲ್ಲ, ಅಲ್ಲೇ ನೀವು ಬಹುತೇಕ ಗೆದ್ದಿರ್ತಕ್ಕಂಥ. ಹೋಮಿಯೋಪತಿನಲ್ಲಿ ನಾವು ನಮ್ದೊಂದು ಸೇಯಿಂಗ್ ಇದೆ, ಒಂದು ಕಾಯಿಲೆಗೆ ಹೆಸರಿಟ್ಟು ಅದಕ್ಕೊಂದು ಔಷಧಿ ಸೂಚಿಸುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ. ಈಸ್ ದಿ ಪೆಡ್ಲರ್ ಆಫ್ ಮೆಡಿಸನ್ ಅಂತ. ಎಡಗೈಗೆ ಒಬ್ಬ, ಬಲಗೈಗೆ, ಮೂಗಿಗೆ, ಮೂತ್ತೆರಡಲ್ಲಿಗೆ, ಮೇಲ್ನಲ್ಲಿಗೆ ಬೇರೆ, ಕೆಳಗಿನಲ್ಲಿಗೆ ಒಬ್ಬ, ಎಷ್ಟು ಜನ ವಿಶೇಷಜ್ಞರು ಇರ್ಬೋದು. ಇದು ಇರ್ಬೋದು. ಬಟ್ ನೀವು ಸ್ವಾಮಿನೇ ಮರ್ತ್ ಬಿಟ್ರಲ್ರಿ. ವ್ಯಕ್ತಿತ್ವ, ಇಡೀ ದೇಹನೇ ಬರ್ದು. ಅವಳಾರ ಮೊನ್ನೆ 40 ವರ್ಷದವಳು, ಅದಕ್ಕೂ ಬ್ಲೀಡಿಂಗಿಗೆ ಅಂತ ಬಂದಿಯಾಳೆ. ಏನ್ ಮಾಡಿದ್ರು ಬ್ಲೀಡಿಂಗ್ ನಿಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಇನ್ನು ಯೂಟ್ರಸ್ ತೆಗ್ಬಿಡ್ತೀವಿ ಅಂದ್ರೆ 40 ವರ್ಷ ಆಯ್ತು, ಹೋಗ್ಲಿ ಅನ್ಬೋದಾಗಿತ್ತ ಅವಳು. ಬಟ್ ನನ್ನ ಹತ್ರಕ್ಕೆ ಬಂದು ಏನಾದ್ರು ಉಳ್ಸಕ್ಕಾಗತ್ತಾ ಅಂದ್ಲು. ನಾನು ಕೂತ್ಕೊಂಡು ಅವಳನ್ನ ಫಸ್ಟ್ ಕೂರಿಸ್ಕೊಂಡು, ಈ ಹೆಸರಾರು ಕೇಳ್ರಿ ಅವ್ರದ ಡಾಕ್ಟರ್ಗಳು, ಈ ಹೆಸರಾರು ಕೇಳ್ರಿ, ಏನಾಯ್ತು ಅಂತ ಕೇಳಿ, ಯಾವತ್ತಿಂದ ಅಂತ ಕೇಳಿ, ಎಲ್ಲಿಂದ ಶುರು ಆಯ್ತು ಅಂತ ಕೇಳಿದೆ. ಯಾವಾಗಿಂದಮ್ಮ ಇದಲ್ಲ ಅಂತ. 6 ತಿಂಗಳಿಂದ ಅಂದು. ನಿಧಾನಕ್ಕೆ ಅವಳಿಗೆ ಈ 6 ತಿಂಗಳ ಮುಂಚೆ ಏನಾದ್ರು ಬಹಳ ಹೆಚ್ಚು ಕಮ್ಮಿ ಆಯ್ತೇನ್ರಿ ಜೀವನದಲ್ಲಿ? ಅದೆಲ್ಲ ಏನ್ ಬಿಡಿ ಸರ್, ಯಾರ ಜೀವನದಾಗಿಲ್ಲ. ಕರೆಕ್ಟ್. ನಿಂಗೆ ಏನಾಯ್ತು ಹೇಳು, ಯಾರ್ದು ಕಟ್ಕೊಂಡು ನಿಧಾನಕ್ಕೆ ಬಾಯ್ ಬಿಡ್ತಾಳೆ. ನಾನೇ ಹೊತ್ತು ಸಾಕಿ ಸಲಹಿದ ನನ್ನ ಹೆಣ್ಮಗಳು, ಅಮ್ಮ ಇಲ್ದಿದ್ರೆ ನನ್ನ ಜೀವನ ಇಲ್ಲ ಅಂತ. ನಮ್ಮ ರೋಡಲ್ಲೆಲ್ಲ ಇನ್ಸೆಪರಬಲ್ಸ್ ಅಂತ ಇದ್ರು. ಅಂಗಿ ಒಟ್ಟು ಎಲ್ಲೋದು ಒಟ್ಟಿಗೆ, ಎಲ್ಲಿ ಬಂದ್ರು ಒಟ್ಟಿಗೆ ಅನ್ನೋಳು. ಒಂದು ರಾತ್ರಿ ಹೇಳ್ದೆ ಕೇಳ್ದೆ ಯಾವನ್ ಜೊತೆ ಓಡೋಗ್ಬಿಟ್ಲಲ್ರಿ. ನನ್ನ ಹೊಟ್ಟೆಗೆ ಬಾಕು ಹಾಕಿ ಹೋಗ್ಬಿಟ್ಲು. ಅವತ್ತಿಂದ ನನಗಾಗಿರುವಂಥ ನೋವು, ಅಂದ್ರೆ ನಂಬಿಕೆ ದ್ರೋಹ. ಮಗಳನ್ನ ನಂಬ್ಕೊಂಡು ಇಲ್ಲಿವರೆಗೂ ಇದ್ದೆ, ಇವಳೇ ನನ್ನ ಸರ್ವಸ್ವ ಅಂತ. ಅದೆಲ್ಲದಕ್ಕೂ ಚಾಕು ಹಾಕಿ ಹೋದ್ಲು. ಅದು ಕರೆಕ್ಟು. ಅವನಿಗಿನ್ ಮುಂದೆ ಅಮ್ಮ ಎಲ್ಲಿರ್ತಾಳೆ, ಅವನಿರ್ತಾನೆ ಲವರು. ಈಗೆಲ್ಲ ಹೋಗ್ಲಿ ಬಿಡಿ. ಈಗಿನ ಮದುವೆಗಳು ಆಗಿನ ಮದುವೆಗಳಿಗೂ ಭಾಳ ವ್ಯತ್ಯಾಸ ಇದೆ. ಅವನು ಯಾರೋ ಮೊನ್ನೆ ಫೋಟೋಗ್ರಾಫರ್ ಬಂದಿದ್ದ, 2-3 ಎಂಥವು ಮದುವೆದ ಆಲ್ಬಮ್ ಅದೆಲ್ಲ ಇಟ್ಕೊಂಡ್ ಬಂದಿದ್ದ. ಏನ್ರಿ ಗಣೇಶ್ ಅಂದೆ. ಅದಕ್ಕೆ ಅವನು, ಇಲ್ಲ ಸಾರ್ ನಾವು ತಪ್ಪು ಮಾಡಿಬಿಟ್ವಿ. ಏನು, ಈಗೆಲ್ಲ ಶೂಟಿಂಗಿಗೆ ಹೋಗ್ತೀವಲ್ಲ, ಮೊದಲೇ ಫುಲ್ ಡೌನ್ ಪೇಮೆಂಟ್ ತಗೋಬೇಕು ಸಾರ್, ಗೊತ್ತಾಗ್ಲಿಲ್ಲ ಅಂತ. ಯಾಕೆ ಅಂದೆ. ನೋಡಿ 2 ತಿಂಗಳಾಯ್ತು ನಾನು ಈ ಮದುವೆದೆಲ್ಲ ಮಾಡ್ಕೊಂಡು, ಗಂಡಿ ಮನೆಗೆ ಹೋದ್ರೆ ಡೈವರ್ಸ್ ಆಗಿದೆ ಅಂತಾನೆ. ಆಲ್ಬಮ್ ತಗೊಂತ ಇಲ್ಲ. ಹೆಣ್ಣಿನ ಮನೆಗೆ ಹೋದ್ರೆ ಅವರು ಆಲ್ಬಮ್ ತಗೊಂತ ಇಲ್ಲ. ನಾನು 2 ತಿಂಗಳು ಮಾಡಿದ ಕೆಲಸ ಹೋಯ್ತಲ್ಲ, ಯಾರು ಕೊಡ್ತಾರೆ? ಎಷ್ಟು ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದೀವಿ, ಯಾವ ಸ್ಥಿತಿಯಲ್ಲಿ ಬಂದಿದೆ ಸಮಾಜ, ಎಲ್ಲಿಗೆ ಬಂದಿದೆ. ಹೋಮಿಯೋಪತಿ ವೈದ್ಯ ಔಷಧ ಪ್ರಯೋಗ ಮಾಡೋದು ಅಷ್ಟೇ ಅಲ್ಲ ಕೆಲಸ. ಆದ್ರೆ ನೀವು ಮನಃಶಾಸ್ತ್ರಜ್ಞರ ಕೆಲಸ ಮಾಡ್ಬೇಕು, ಮಾಡಿದ್ದೀರಿ. ಶಾಸ್ತ್ರಜ್ಞರದ್ದು ಒಂದು. ಹೋಮಿಯೋಪತಿಲಿ ಏನ್ ಹೇಳ್ತೀವಿ, ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರ್ಬೇಕು ಅಂತ ಹೇಳ್ತೀವಿ. ಕಾಯಿಲೆ ಹೆಂಗ್ ಬರುತ್ತೆ ಅಂತ ಹೇಳ್ತೀವಿ, ಬರೀ ವೈರಸ್ಸು, ಬರೀ ಇದು ಲೈಫ್ ಸ್ಟೈಲ್ ಡಿಸೀಸಸ್ ಮಾಡಿ ಅಂತಾನೆ. ಲೈಫ್ ಸ್ಟೈಲ್ ಡಿಸೀಸಸ್ ಮಾಡಿದ್ರೆ ಸ್ವಾಮಿಗಳಿಗೆಲ್ಲ ಯಾಕ್ರಿ ಬರುತ್ತೆ ಕಾಯಿಲೆ? ಅಲ್ವೇ? ಸ್ವಾಮಿಗಳಿಗೆ ಕ್ಯಾನ್ಸರ್ ಬರುತ್ತೆ. ತುಂಬಾ ಸಿಂಪಲ್. ನಮ್ಮ ಮಲೆನಾಡ್ ಕಡೆ ಎಲ್ಲ ಬೆಳಿಗ್ಗೆಯಿಂದಾನೆ ಶುರು ಮಾಡ್ಕೊಂತಾರೆ. ರಾತ್ರಿ ಹೊತ್ತಿಗೆ ಫುಲ್ ಬಾಟ್ಲು ಹಂದಿ ಮಾಂಸ ತಿಂತಾರೆ. 4 ಪ್ಯಾಕ್ ಚಳಿ ನಿಲ್ಲಕಾಲ ಗಡಗಡ ನಡುಗುತ್ತೆ. 4 ಪ್ಯಾಕ್ ಸಿಗರೇಟ್ ಸೇರ್ತಾರೆ. ಅವ್ನು ಬರಲೇ ಇಲ್ಲ ಕ್ಯಾನ್ಸರ್. ಅಜ್ಜ, ಮಗ, ಮೊಮ್ಮಗ 3 ಜನ ಒಟ್ಟಿಗೆ ಶುರು ಮಾಡ್ಕೊಂತಾರೆ. ಈ ಅಜ್ಜ ಮೊಮ್ಮಗ ಆದಾಗಿಂದ ಕುಡಿತಾ ಇದ್ದಾನೆ, ಅವ್ನ ಲಿವರ್ ಚೆನ್ನಾಗಿದೆ. ಇವ್ರು ಯಾರೋ ಸ್ವಾಮಿಗಳು ಟೈಮ್ ಸರಿಯಾಗಿ ಊಟ, ಒಳ್ಳೆ ಊಟ, ಫಗ್ದಸ್ತದ ಊಟ, ಮಂತ್ರ ಇಂತ್ರ, ಅವ್ರಿಗೆ ಕ್ಯಾನ್ಸರು. ಇದನ್ನ ಹೋಮಿಯೋಪತಿ ಕಂಡುಹಿಡಿಯೋದು. ಅಶಕ್ತತೆ, ಬ್ಯೂಟಿಫುಲ್. ಮನುಷ್ಯನಲ್ಲಿರುವ ವ್ಯಕ್ತಿಯ ವೈಯಕ್ತಿಕ ಅಶಕ್ತತೆಯನ್ನು ಗುರುತಿಸುತ್ತೆ. ಸ್ವಾಮಿಗೆ ಒಂದು ಔಷಧಿ, ಹೊಟ್ಟೆ ನೋವು ಬಂದ್ರೆ ಬರಲ್ಗನು ಸ್ವಾಮಿಗೂ ಕೊಡೋದು, ಅವ್ನ ಮಗಳಿಗೆ ಮುಟ್ಟಿನ ಟೈಮಲ್ಲಿ ಹೊಟ್ಟೆ ನೋವು ಬಂದ್ರೆ ಬರಲ್ಗನು, ಅವನ ಕತ್ತೆ ಓದಿತ್ತು ಅವನಿಗೂ ಬರಲ್ಗನು. ಹಿಂಗೆ ಯೂನಿವರ್ಸಲ್ ಮೆಡಿಸಿನ್ಸ್ ಇಲ್ಲ ಹೋಮಿಯೋಪತಿನಲ್ಲಿ. ಇಂಡಿವಿಜುವಲೈಸೇಷನ್ ಅಂತ ಕರಿತೀವಿ. ವ್ಯಕ್ತಿಯ ವೈಯಕ್ತಿಕತೆಗೆ ಒತ್ತು ಕೊಡೋದು. ಸ್ವಾಮಿಯ ಡಯಾಬಿಟಿಸ್, ಈಗ ಅವಳು ಬಂದಿದ್ಲಲ್ಲ, ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಆಕೆ ಬಂದಿದ್ಲಲ್ಲ, ಅವಳು ಬ್ಲೀಡಿಂಗ್ ಅಂತ, ಅವಳನ್ನ ಕೂರ್ಸ್ಕೊಂಡು ಎಲ್ಲ ಕೇಳಿದ್ಮೇಲೆ, ಓಹೋ
ಆಗ ನಾನು ಔಷಧಿ ಕೊಟ್ಟಿದ್ದು ಬ್ಲೀಡಿಂಗಿಗಲ್ಲ, ಔಷಧಿ ಕೊಟ್ಟಿದ್ದು ನಂಬಿಕೆ ದ್ರೋಹದಿಂದಾದ ದುಷ್ಪರಿಣಾಮಗಳಿಗೆ, ಮೂಲಕ್ಕೆ ಶಾಖಕ್ಕೆ ಅಂತ. ಮೂಲಕ್ಕೆ ಸರ್ 48 hours ಅಲ್ಲಿ ಬ್ಲೀಡಿಂಗ್ ನಿಂತೋಯ್ತು ಅವಳದು. ಫ್ಯಾಂಟಾಸ್ಟಿಕ್. ಯೂಟ್ರಸ್ಗೆಲ್ಲ ಔಷಧಿ ಕೊಡೋದು ಯೂಟ್ರಸ್ ಓನರ್ಗೆ. ಹೋಮಿಯೋಪತಿ ಅದನ್ನ ಮಾಡುತ್ತೆ. ಈ ಬಲವಾಗಿರುವಂಥದ್ದನ್ನು ನಾನು ಇಟ್ಕೊಂಡೆ. ಇದರ ಯೋಚನೆ ಯೋಗ್ಯತೆ ಏನಾಗಬೇಕು ಅಂದರೆ, ಇಫ್ ಯು ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ಅನ್ನಿಸ್ಬೇಕು ನೋಡ್ದವ್. ನಿಜ, ಅದೇ ಉದ್ದೇಶ. ಸಮುದ್ರ ಮಂಥನದ ಉದ್ದೇಶವೇ ಅದು. ಕೇವಲ ಕರೆದು ನೀವು ಸಾಧನೆ ಏನ್ ಮಾಡಿದ್ರಿ ಅಂತ ಹೇಳಿ ನೀವು ನಡೆದು ಬಂದಿರೋ ದಾರಿಯನ್ನು ನೋಡಿದ್ರೆ ನನಗೆ ಎಷ್ಟರ ಮಟ್ಟಿಗೆ ಅದು ಸ್ಫೂರ್ತಿ ಆಗತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಅಪ್ಪ ಊರ್ ಬಿಡೋ ದಿವಸ 3 ಮಾತು ಹೇಳಿ ಕಳ್ಸಿದ್ದ, ಮಗನೇ ಕೈ ಬಾಯಿ ಕಚ್ಚೆ ಭದ್ರವಾಗಿರ್ಲಿ, 3 ನೆಟ್ಗಿಟ್ಕೋ, ಒಂದ್ ದಿವಸ ಈ ಪ್ರಪಂಚ ಆಳ್ತೀಯ ಅಂತ. ನಿಮ್ ವಿಚಾರ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ತಂದೆಯನ್ನೇ ನಂಬಕ್ಕಾಗದೇ ಇರತಕ್ಕಂತ ವ್ಯಕ್ತಿಯೇ ಯಾವ ಮಟ್ಟಕ್ಕೆ ಇವತ್ತು ಜನಗಳನ್ನ ನಂಬಿಸ್ಬೇಕು. 45 ಲಕ್ಷ ಜನ ನೀವು ಟ್ರೀಟ್ ಮಾಡ್ತೀರಂತಂದ್ರೆ ನಂಬಿಕೆ ಬರ್ಬೇಕಲ್ಲ. ಅಲ್ಲ, ಮಾಡಿ ತೋರಿಸ್ಬೇಕು ಸರ್. ಜನ ನಿಮ್ಮನೆಯವ್ರು ಮಾಡಿದ್ರೆ ನಂಬಲ್ಲ. ನಮ್ಮಲ್ಲೆಲ್ಲ ಹೇಳ್ತೀವಿ, ನಿಮಗೂ ಗೊತ್ತಿರ್ಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಮೋಕ್ಷ ನಂಗೆ ಗೊತ್ತಿಲ್ಲ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸೊ ಅದರಿಂದ ಅದೇನೋ ನನಗೆ ಗೊತ್ತಿಲ್ಲ. ಧರ್ಮ ಅಂದ್ರೆ ನಮ್ದು ಇಸ್ಲಾಮು, ಕ್ರಿಶ್ಚಿಯನ್ನು, ಗೌಡ, ಲಿಂಗಾಯತ, ನಾಟ್ ರಿಲಿಜನ್, ನಾಟ್ ಎಕ್ಸಾಕ್ಟ್. ಧರ್ಮ ಈಸ್ ರಯಚುಯಸ್ ಕೋಡ್ ಆಫ್ ಕಂಡಕ್ಟ್. ಕರೆಕ್ಟ್. ರಾಜನಿಗೊಂದು ಧರ್ಮ, ಪ್ರಜೆಗೊಂದು ಧರ್ಮ, ಜೀವನ ಧರ್ಮ ಅಷ್ಟೇ. ಪೇಷಂಟ್ಗೊಂದು ಧರ್ಮ, ಡಾಕ್ಟ್ರಿಗೊಂದು ಧರ್ಮ, ಮೇಸ್ಟ್ರಿಗೊಂದು ಧರ್ಮ, ಟೀಚರ್ಗೊಂದು ಧರ್ಮ, ಗಂಡನ್ಗೊಂದು ಧರ್ಮ, ಹೆಂಡತಿಗೊಂದು ಧರ್ಮ. ಧರ್ಮ ಇಸ್ ರಯಚುಯಸ್ ಕೋಡ್ ಆಫ್ ಕಂಡಕ್ಟ್. ಅರ್ಥ ಈಸ್ ನಾಟ್ ಯುವರ್ ಮನಿ. ಆಲ್ ಮೆಟೀರಿಯಲ್ ಬಿಲಾಂಗಿಂಗ್ಸ್ ಆಫ್ ಲೈಫ್, ಸೂಪರ್, ದೇರ್ ಅರ್ಥ. ಕಾಮ ಇಸ್ ನಾಟ್ ಸೆಕ್ಸ್, ಕಾಮ ಇಸ್ ಡಿಸೈರ್. ಕಾಮನೆಗಳು ಅಷ್ಟೇ. ನಿಮ್ಮ ಅರ್ಥ ಮತ್ತು ಕಾಮಗಳು ಎಲ್ಲಿಯವರೆಗೆ ಧರ್ಮದ ತಳಹದಿಯ ಮೇಲೆ ಇರುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಹತ್ರ ಇರೋದೆಲ್ಲ ನಾಯಿಮಲೆ ಆಲಯ. ಅಬ್ಸಲ್ಯೂಟ್ಲಿ. ಅದರಿಂದ ಹಣ ಮಾಡಿ ನ್ಯಾಯ ಮಾರ್ಗದಲ್ಲಿ ಮಾಡಿ, ನ್ಯಾಯ ಮಾರ್ಗದಲ್ಲಿ ಮಾಡಿ. ಹಣವನ್ನ ನಾನು ಹೇಳ್ದಂಗೆ, ಯು ಅರ್ನ್ ದ ಮನಿ. ಅರ್ನಿಂಗ್ ದ ಮನಿ ಈಸ್ ನಾಟ್ ಎ ಕ್ರೈಮ್, ಮೇಕಿಂಗ್ ದ ಮನಿ ಇಸ್ ದ ಕ್ರೈಮ್. ಸರ್, ನನಗೆ ಒಂದು ಮತ್ತು ಸಾರ್ವಜನಿಕರಿಗೆ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಇವತ್ತು ಎಲ್ಲೆಲ್ಲೂ ಕೂಡ ಅಣಬೆಗಳ ರೀತಿಯಲ್ಲಿ ಆಸ್ಪತ್ರೆಗಳಿದೆ. ಹೋಗಿದ ಕೂಡಲೇ ನಮ್ಗೆ 28 ಪರೀಕ್ಷೆಗಳು ಬರೀತಾರೆ ಮತ್ತು ಇಷ್ಟಿಷ್ಟು ಮೆಡಿಸಿನ್ಗಳು ತಿಂತಕ್ಕಂಥ ಅನಿವಾರ್ಯತೆ ನಾವು ಬಂದ್ಬಿಟ್ಟಿದ್ದೀವಿ. ಏನು ಕಾರಣ? ನಮ್ಮ ಜೀವನ ನಿರ್ವಹಣೆ ಕಾರಣವೋ, ಅಥವಾ ನಾವು ಮಾಡ್ತಿರ್ತಕ್ಕಂಥ ತಪ್ಪುಗಳು ಕಾರಣವೋ, ಒತ್ತಡ ಕಾರಣವೋ, ಹಣದಿಂದ ಬಿದ್ದಿರ್ತಕ್ಕಂಥ ಜೀವನ ಶೈಲಿಯೋ, ಏನು ಕಾರಣ? ಇವೆಲ್ಲೂ ಆ ಔಷಧಿಯಲ್ಲಿ ಬದುಕಕ್ಕೆ ಸಾಧ್ಯ ಇಲ್ವೇ? ಹಾಗಾದ್ರೆ ಆರೋಗ್ಯ ಇಷ್ಟೊಂದು ಹದಗೆಟ್ಟಿದೆಯಲ್ಲ, ಆರೋಗ್ಯ ಸ್ಥಿತಿ ಏನಾಗಿದೆ ಭಾರತದಲ್ಲಿ? ಸರ್ ವಿಲಿಯಂ ಆಸ್ಲರ್ ಅಂತ ಹೇಳಿ ಆಧುನಿಕ ವೈದ್ಯಕೀಯ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಅವನ್ನ. ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅಂತ ಕರಿತಾನೆ. ಅವನು ಹೇಳ್ತಾನೆ, ದ ಪ್ರೈಮರಿ ಡ್ಯೂಟಿ ಆಫ್ ಎ ಫಿಸಿಷಿಯನ್ ಈಸ್ ಟು ಟೀಚ್ ದ ಮಾಸಸ್ ಹೌ ನಾಟ್ ಟು ಟೇಕ್ ದ ಮೆಡಿಸನ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಅವ್ನು ಮುಂದುವರೆದು ಹೇಳ್ತಾನೆ, ಇವರೆಲ್ಲ ಕೊಚ್ಕೊಂತಾರಲ್ಲ, ನಾವು ಗದೆ ಹೊತ್ಕೊಂಡು ಕಿರೀಟ ಹಾಕೊಂಡು ನಾವು ಹಂಗಿದೀವಿ, ನಿಮ್ದೆಲ್ಲ ಏನ್ರಿ ಸೈನ್ಸ್ ಹಂಗೆ ಹಿಂಗೆ ಅಂತ. ಅವನು ಹೇಳ್ತಾನೆ, ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ, ಆರ್ಟ್ ಆಫ್ ಪ್ರಾಬಬಿಲಿಟಿ. ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ತರ ಸೈನ್ಸ್ ಮೆಡಿಸನ್ನು. ನಾನ್ ನೋಡ್ದಂಗೆ ಆರೋಗ್ಯ ಅನ್ನೋ ಪದಕ್ಕೆ ಕಾಯಿಲೆ ರಹಿತ ಸ್ಥಿತಿ ಅಂತ ಹೇಳ್ತಾ ಇದ್ರು ಯಾರು, WHO ನಾನ್ ಸೇರಿದಾಗ. ಇವಾಗ ಫಿಸಿಕಲ್, ಮೆಂಟಲ್, ದೈಹಿಕ, ಮಾನಸಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ ಯಾವ್ಯಾವುದಿಲ್ಲ, ಈಗ ಎಲ್ಲವೂ ಸೇರಿ ಅಂತ ಈಗ ಹೇಳ್ತಾರೆ. ಆರೋಗ್ಯ ಅನ್ನೋ ಪದದ ಬಗ್ಗೆನೇ ನಮಗೆ ಕಾನ್ಸೆಪ್ಟ್ ಇಲ್ಲ. ಕಾಯಿಲೆ ಬಂದ್ರೆ, ಕಾಯಿಲೆ ಇಲ್ಲದೆ ಇದ್ರೆ ಆರೋಗ್ಯವಾಗಿದ್ದಾನೆ ಅಂತಲ್ಲ, ಕಾಯಿಲೆ ಇದ್ದವನು ಕೆಟ್ಟೋಗಿದ್ದಾನೆ ಅಂತಲ್ಲ. ಕಾಯಿಲೆ ಬಗ್ಗೆ ನಮಗಿರೋವಂಥದ್ದು ಒಂದು. ಆರೋಗ್ಯ ನಿರ್ವಹಣೆ ಬಹಳ ಸುಲಭ, ರೋಗ ನಿರ್ವಹಣೆ ಕಷ್ಟ. ಬಹಳ ಬ್ಯೂಟಿಫುಲ್. ಈಗ ಎಲ್ಲ ನಿಮ್ಮ ಆಸ್ಪತ್ರೆಗಳು ಕೂಡ ಯಾರಿಗೂ ಕೂಡ ನೀವು ಚೆನ್ನಾಗಿರೋದು ಬೇಕಾಗಿಲ್ಲ, ನೀವು ಜಾಸ್ತಿ ಕಾಯಿಲೆ ಬೀಳ್ಬೇಕು, ನನ್ನ ಹತ್ರಕ್ಕೆ ಬರ್ಬೇಕು. ಯಾವ ಆಸ್ಪತ್ರೆಗಳು ಹೆಲ್ತ್ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತವೆ? ಯಾರು ಹೇಳುದು? ಸೊ ಇಟ್ ಈಸ್ ನಾಟ್ ಹೆಲ್ತ್ ಇಂಡಸ್ಟ್ರಿ, ಇಟ್ ಈಸ್ ಸಿಕ್ ಇಂಡಸ್ಟ್ರಿ. 100%. ಅದು ಒಂದು. ಎರಡನೇದು ನೋಡ್ರಿ, ನೀವು ಚೆನ್ನಾಗಿರೋಕೆ ನಿಮಗೆ ಬಂಗ್ಲೆ ಅದು ಇದು. ಲತಾ ಮಂಗೇಶ್ಕರ್ ಏನು ಹೇಳಿದ್ರು ಸಾಯ್ಬೇಕಾರೆ, ನಾನು ಇನ್ನೊಂದು ಜನ್ಮದಲ್ಲಿ ಲತಾ ಮಂಗೇಶ್ಕರ್ ಹುಟ್ಟಲ್ಲ ಅಂದ್ಲು. ಯಾಕೆ ಅಂತ ಕೇಳಿದ್ರು. ನನ್ನ ಹತ್ರ ಜೆಟ್ ಇದೆ ಓಡಾಡಕ್ಕೆ, ನಡೆಯಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ದೊಡ್ಡ ಬಂಗ್ಲೆ ಇದೆ ಬಾಂಬೆನಲ್ಲಿ, ನನ್ನ 3 ಅಡಿ 6 ಅಡಿನಲ್ಲಿ
ತಂದು ಹಾಕಿದ್ದಾರೆ. ಹ್ಮ್ ಪುಕ್ಸಟ್ಟೆ ಕೊಟ್ಟಿಯನ್ ದೇವರು ಆಕ್ಸಿಜನ್ನು, ಕೃತಕ ಆಕ್ಸಿಜನ್ ಹಾಕೊಡಿ. ನನಗೆ ಮೂಗಿಗೆ ಆಕ್ಸಿಜನ್ ಹಾಕಿದ್ದಾರೆ. ಹ್ಮ್ ಈ ನಾನು ಎಷ್ಟು ದೊಡ್ಡ ಲತಾ ಮಂಗೇಶ್ಕರ್ ಆದ್ರೆ ಏನು ಬಂತು ಅಂತಾನೆ. ಐ ಡೋಂಟ್ ವಾಂಟ್ ಟು ಬಿಕಮ್ ಒನ್ ಮೋರ್ ಲತಾ ಮಂಗೇಶ್ಕರ್ ಅಂತಾರೆ. ಮಿತ್ರರೇ, ನಿಮ್ಗೆಲ್ರಿಗೂ ಗೊತ್ತಿರಲಿ, ಎಲ್ರಿಗೂ ಗೊತ್ತಿರಲಿ, ಹಣ ಮಾಡೋದು, ಮಕ್ಕಳು ಮಾಡೋದು, ಆಸ್ತಿ ಮಾಡೋದು ಒಂದು ದಿವಸ ಹೋಗೋದಿದ್ದೇ ಇದೆ. ಹಂಗಂತ ಹೋಗೋದು ಒಂದು ದಿವಸ ಇದ್ದೇ ಇದೆ ಅಂತ ಭಿಕ್ಷೆ ಬೇಡ್ಕೊಂಡು ಬದುಕಿ ಅಂತ ಹೇಳಲಿಲ್ಲ. ಒಂದು ಧರ್ಮಯುತವಾದ ಜೀವನವನ್ನು ನಡೆಸಿ. ಎಷ್ಟೋ ಕಾಯಿಲೆಗಳಿಗೆ ಔಷಧಿ ಬೇಕಾಗಿಲ್ಲ. ನಾನು 40 ಲಕ್ಷ ಜನ ನೋಡಿದ ಮೇಲೆ ದಿವ್ಸಕ್ಕೆ 100 ಜನ ನೋಡ್ತೀನಿ. ದಿವ್ಸಕ್ಕೆ ನಿಮ್ಗೆ ಒಂದೊಂದು ಎಪಿಸೋಡ್ ಕೊಟ್ಬಿಡ್ತೀನಿ, ಅಷ್ಟಿದೆ ಕೇಸ್ಗಳು. ಅವ್ರೆಲ್ರಿಗೂ ನನಗೆ ಗೊತ್ತಾಗಿರೋದು ಹೆಂಗೆ ಗೊತ್ತಾ, 50% ಆಫ್ ದ ಡಿಸೀಸಸ್ ದೇ ಡೋಂಟ್ ನೀಡ್ ಮೆಡಿಸಿನ್. ಮೊನ್ನೆ ಒಬ್ಬ ಹೇಳಲಿಲ್ಲ, ಮೊದಲು ಸರಿ ಬಂದಾಗ ಒಬ್ಬ ದೊಡ್ಡ ಅವನು ಗಂಡ ಹೆಂಡತಿ ಬಂದಿದ್ರು, ನಾರ್ತ್ ಇಂಡಿಯನ್ಸು. ಹೆಂಡತಿದೇನೋ ತೊಂದರೆ ಇತ್ತು, ಒಂದು 20 ನಿಮಿಷ ಕೂತ್ಕೊಂಡು ಅವಳದೇನು ಅಂತ ಕಂಡಿಡಿದು ಅವಳಿಗೆ ಏನು ಹೇಳಬೇಕು ಅದನ್ನ ಹೇಳಿ ಮನೆ ಕಳಿಸ್ದೆ. ಮೆಡಿಸಿನ್ಸ್ ಕೊಡ್ಬೇಕು, ನಾನೆಲ್ಲ ತಿನ್ನಕ್ಕೆಲ್ಲ ಹೋಗ್ಲ. ಆಮೇಲೆ ಮೆಡಿಸಿನ್ ಕೊಟ್ಟೆ. ವಾಪಸ್ 1 ತಿಂಗಳಾದ್ಮೇಲೆ ಬಂದು ಅವನು ಹೇಳ್ದ, ಡಾಕ್ಟರ್ ಸಾಬ್ ये क्या कर दिया जादू? क्या हुआ? मेरे बीवी मेरी साथ 40 साल से है, वो इतनी बदली नहीं थी. ಅಯ್ಯಬ್ಬಾ, ನಿನ್ನ ಹತ್ರ ಅವತ್ತು 20 ನಿಮಿಷ ಮಾತಾಡಿದ್ಮೇಲೆ ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ಕಾಣಿಸುತ್ತೆ. ಮೊದ್ಲಿನ ಸಿಟ್ಟಿಲ್ಲ, ಮಗನಿಗಿಂತ ನನ್ನೇ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾಳೆ. ಇದೆಲ್ಲ ಬದಲಾವಣೆ ಅಲ್ವಾ ಅಂದ. ಅವನು ಬಾಯಿ ತಪ್ಪಿ ಇನ್ನೊಂದು ಮಾತು ಕೇಳ್ದ, ಹಮಾರ ಹಾಸ್ಪಿಟಲ್ में क्यों काम नहीं करते ಅಂದ. ಯಾಕೆ ಅಂದೆ, he is a owner of a big hospital of Bangalore. ಅದನ್ನು ಮೊದಲ ಸತಿ ಹೇಳಲಿಲ್ಲ. ಅಂದ್ರೆ ನಿಮ್ಗೆ ಅದೇ ಇದ್ರು ಆರೋಗ್ಯ ಮಾತ್ರ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ. ಹಂಗಾರೆ ಒಟ್ಕಿಲ್ದೆ ಬದುಕಿ ಅಂತ ಹೇಳಿಲ್ಲ, ಧರ್ಮವಾಗಿ ಬದುಕಿ. ಪುತಿನ ಎಲ್ಲ ಒಂದ್ ಕಡೆ ಹೇಳ್ತಾರೆ, ಹಗುರವಾಗಿಹ ಮೈ ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು, ಕೇಡೆಣಿಸದ ನಡೆ, ಕೇಡನರಿಯದ ನುಡಿ, ಸಾಕಲ್ಲವೇ ಇಹಕ್ಕೂ ಪರಕ್ಕೂ, ಮೇಲೇನಿದೆ ಇದಕ್ಕೂ. ಎಷ್ಟು ಸಿಂಪಲ್ ಆಗಿ ಬದುಕೋದು ಹೇಳ್ಕೊಟ್ರಿ ಅಲ್ವಾ. ಇವರು ಈಗೇನು ಅದಿರ್ಬೇಕು ಇದಿರ್ಬೇಕು, ಮತ್ತೆ ಏನು ಜಪ ತಪ ಮಾಡಿ ಲೈಫ್ ಸ್ಟೈಲ್ ಮಾಡಿ ಹಿಂಗೆ ಮಾಡಿ ಹೆಂಗೆ ಮಾಡಿ ಏನಿಲ್ಲ. ಮಂತ್ರದ ಫಲವೇನು ಮನಶುದ್ಧಿ ಇಲ್ಲದನಕ, ತೀರ್ಥದ ಫಲವೇನು ತನು ಶುದ್ಧಿ ಇಲ್ಲದನಕ, ಮಿಂದು ಫಲವೇನು ಮೀನು ಮೊಸಳೆಗಳ ಹಾಗೆ, ನಿಂದು ಫಲವೇನು ಶ್ರೀಶೈಲದ ಕಾಗೆಯ ಹಾಗೆ, ಹೊರಗೆ ಮಿಂದು ಒಳಗೆ ಮೀಯದವನ ಕಂಡು ನಗುತ್ತೇನು ನಮ್ಮ ಪುರಂದರ ವಿಠಲ. ನಮಗೆ ಒಂದು ವೃತ್ತಿ ಪರಿಣಿತಿ ಇಟ್ಕೊಳ್ಳಿ, ಆದರೆ ಒಂದು ಸಾಮಾನ್ಯವಾಗಿರೋವಂಥ ಒಂದು ಆರೋಗ್ಯನ ಮೇಂಟೈನ್ ಮಾಡ್ಕೋಬೇಕು, ಬದುಕಬೇಕು ಅನ್ನೋದು ಎಲ್ಲರಿಗೂ ಮರ್ತೋಗಿದೆ. ಈಗಿನ ದೊಡ್ಡ ಟ್ರೆಂಡ್ ಏನು ಗೊತ್ತಾ, ನನಗೆ ಈ ಸ್ವಾಮಿ ಮಿರ ಬಟ್ಟೆ ಹಾಕ್ಕೊಂಡು ಮಿರ್ಕೊಂಡು ದೊಡ್ಡ ಕಾರಲ್ಲಿ ಹೋಗೋದು ನಂಗೆ ಇಷ್ಟ ಆಗಲ್ಲ. ಅವನು ಆ ಕಡೆ ತಿರುಗ್ತಿದ್ದಂಗೆ ಪೆನ್ ತೊಗೊಂಡು ಹಿಂಗೆ ಹಾಕ್ಬಿಟ್ಟು ನಾನೆಲ್ಲ ಕೂತ್ಕೊತೀನಿ. ಅವನು ಅನುಭವಿಸ್ಬೇಕು ತೊಂದರೆನ, ಅದು ನಂಗೆ ಖುಷಿ ಕೊಡುತ್ತೆ. ಹಬ್ಬ ವಿಕೃತಿ ಮನಸ್ಸು. ಮತ್ತೆ ಈಗಿನ ಟ್ರೆಂಡ್ ಏನು ಗೊತ್ತಾ, ವಿನಾಕಾರಣ ನಿಮ್ಮನ್ನ ದ್ವೇಷಿಸುವವರ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ಬಹಳ ಅದ್ಭುತವಾದ ಮಾತಿದೆ. ವಿನಾಕಾರಣ ನೀನ್ ಚೆನ್ನಾಗಿರೋದು ಇಷ್ಟ ಇಲ್ಲ, ಅವರು ಚೆನ್ನಾಗಿರಲ್ಲ. ನನ್ನ ಮಗ ಕುಡಿಯೋ ನೀರಿಗೆ ಬೆಳ್ಳಿ ಇಟ್ಕೊಂಡು, ನಮ್ ಕಡೆ ಊರ್ ಕಡೆ ಇನ್ನೇನೋ ಇಟ್ಕೊಂಡು ಅಂತಾರೆ, ಬೆಳ್ಳಿ ಇಟ್ಕೊಂಡು ತಾನು ಕುಡಿಯೋಲ್ಲ, ಕುಡಿಯೋರ್ಗೂ ಬಿಡುವಲ್ಲ. ಆ ಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ. ಸಂತರು, ಶರಣರು, ಅನುಭಾವಿಗಳು, ಸಾಹಿತ್ಯದ ದಾಸರು ಎಲ್ಲರೂ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ. ಗಾಂಧಿ ಹೇಳ್ತಾನೆ, ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ನಿಮ್ಮ ಸಂಪತ್ತು ಅಂತ. ಬುದ್ಧ ಹೇಳ್ತಾನೆ, ಸದೃಢವಾದ ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳಿ, ಸದೃಢವಾದ ದೇಹವನ್ನು ಇಟ್ಕೊಳ್ಳಿ, ಒಳ್ಳೆ ಬದುಕಿ ಅಂತ. ಇದು ಯಾವುದನ್ನು ನಾವು ಗಣನೆಗೆ ತಗೊಳ್ಳೇ ಇಲ್ಲ. ಮನುಷ್ಯನಿಗೆ ಎಲ್ಲವೂ ಬೇಗ ಆಗ್ಬಿಡ್ಬೇಕು, ಜಲ್ದಿ ಆಗ್ಬಿಡ್ಬೇಕು. ಇವನಿಗೆ ಸಿಕ್ಬೇಕು, ಸ್ವಾಮಿ ಸಿಕ್ಬಾರ್ದು, ಪಕ್ಕದ ಮನೆಯವ್ರಿಗೆ ಸಿಕ್ಕಲೇಬಾರ್ದು. ಮಾಲ್ ಚೆನ್ನಾಗಿರ್ಬೇಕು, ಕಮ್ಮಿ ರೇಟಿಗೆ ಸಿಕ್ಬೇಕು, ಇವನಿಗೆ ಸಿಕ್ಬೇಕು, ಪಕ್ಕದ ಮನೆ ಸಿಕ್ಬಾರ್ದು, ಉರಿದೋಗ್ಬಿಡುತ್ತೆ. ಸೊ ವೇರ್ ಆರ್ ವಿ ಗೋಯಿಂಗ್? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಹಂಗಾದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು? ಯಾರು ಮಾಡೋರು ಯಾರು? ಅದಕ್ಕೆ ಆರೋಗ್ಯವಾಗಿರೋಕ್ಕೆ ನನ್ನ ಯಾರೋ ಕೇಳಿದರು, ಒಂದು ಕಾಲದಲ್ಲಿ ನಿಮಗೆ ಏನು ಇಲ್ಲೂ ಸ್ಥಿತಿನಲ್ಲಿದ್ದರೆ ಹಳ್ಳಿನಲ್ಲಿ, ಇವತ್ತು ನೀವು ಎಲ್ಲಿವರೆಗೆ ಬಂದು ಮುಟ್ಟಿದಿರಿ, ಏನನ್ಸುತ್ತೆ ಅಂತ. ನನಗೆ ಇಲ್ಲದಿರುವ ನೋವು, ಇರುವುದರ ಬೀಗು ಎರಡೂ ಇಲ್ಲ. 3 ಅಡಿಯಲ್ಲಿ ಮಲ್ಕೊಂಡ್ರು ಮಲಗ್ತೀನಿ,
ಫೈವ್ ಸ್ಟಾರ್ ಎಲ್ಲೋದ್ರು ಎಲ್ಲ ದೇಶ ಸುತ್ತೀನಿ, 5 ಸ್ಟಾರ್ ಹೋಟ್ಲಲ್ಲೇ ಮಲಗ್ತೀನಿ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಅದು ಗೊತ್ತಿರಲಿ ನಿಮ್ಮೆಲ್ರಿಗೂ. ಹೆಂಗೋ ಬದುಕ್ಬಿಡ್ತೀವಿ, ದುಡ್ಡು ಮಾಡಿಬಿಡ್ತೀವಿ, ನೋವೇ ಯಾರು ಕೇಳ್ತಾರೆ. ದಿವಸ ನ್ಯೂಸ್ ಈಗ ನೋಡೋದು ನಿಲ್ಸ್ಬಿಟ್ಟಿದ್ದೀನಿ. ಮೊನ್ನೆ ಹೋದೆ, ಕಾಫಿ ಕುಡ್ದವನು ರಾತ್ರಿ ಲೇಟ್ ಆಗೋಗ್ಬಿಟ್ಟಿದ್ದು, ಸುಮ್ಮನೆ ನ್ಯೂಸ್ ನೋಡೋ ಅಂತ ಹಾಕ್ಕೊಂಡೆ. ಹಾಕಿದ್ರೆ ಫಸ್ಟ್ ಚಾನಲ್ಲು, ಹೆಸರುಗಳು ಬೇಡ, ಫಸ್ಟ್ ಚಾನಲ್ನಲ್ಲಿ ನೋಡ್ತೀನಿ, ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ. ಸರಿ, ಇವ್ನು ನನ್ನ ಹೆಂಡ್ತಿ ತೆಗಿರ್ರಿ ಅಂದ್ಲು. ನೆಕ್ಸ್ಟ್ ಚಾನಲ್ ಹಾಕ್ದೆ, 40 ವರ್ಷದ ಆಂಟಿ 20 ವರ್ಷದ ಯುವಕನ ಜೊತೆ ಪರಾರಿ, ಅವನದಾಗೋಯ್ತು. ಇನ್ಯಾರ್ದು ತೆಗ್ದೆ, ಮೊದಲನೇ ಹೆಂಡತಿಯ 2ನೇ ಗಂಡನ ಜೊತೆ ನೋಡಿ ಕೊಲೆ. ಇನ್ನೊಂದು ಚಾನಲ್ ತೆಗಿರಿ ಅಂದ್ಲು. ಮತ್ತೊಂದು ಚಾನಲ್ ತೆಗ್ದೆ, ಅವನು ಯಾರೋ ಆಸ್ತಿಗೋಸ್ಕರ ಮಗ ತಂದೆಂಗೆ ಕೊಲೆ ಮಾಡ್ಬಿಟ್ಟಿಯಾನೆ. ಸೊ ಇವತ್ತು ನಮಗೆ ಬೇಕಾಗಿರುವಂಥದ್ದು ನ್ಯಾಯಯುತವಾದ ಜೀವನವನ್ನು ನಡೆಸಿರುವಂಥ ಸಂತನಾಗೇ ಇರು ಅಂತ ಹೇಳ್ತಿಲ್ಲ. ವ್ಯಾವಹಾರಿಕವಾಗಿ ಎಲ್ಲ ಕಡೆಯಿಂದ ಬದುಕಲ್ಲ. ಚೆನ್ನಾಗಿರೋಕ್ಕೆ ದುಡ್ಡೇ ಬೇಕಾಗಿಲ್ಲ. ಒಳ್ಳೆ ಬಟ್ಟೆ ಹಾಕೋ, ಎಂಡಾರ್ಫಿನ್ ಚೆನ್ನಾಗಿ ನಡಿ, ಎಂಡಾರ್ಫಿನ್ ಉತ್ಪತ್ತಿ ಆಗುತ್ತೆ. ಒಳ್ಳೆ, ನಾವು ಅದೇ ಹೇಳ್ತಾ ಇದ್ದೆ ಯಾರಿಗೋ, ಒಳ್ಳೆ ಡ್ರೆಸ್ ಹಾಕೋ, ಡೋಪಮೈನ್ ಬಿಡುಗಡೆ ಆಗುತ್ತೆ. ಯಾರೋ ನಿಮಗೆ ಭಾಳ ಬೇಕಾದವ್ರು ಸಿಕ್ಕರು, ಫ್ರೆಂಡ್, ಹಳೆ ಫ್ರೆಂಡ್, ಹುಡುಗಿರಾದ್ರಲ್ಲ, ಹಳೆ ಫ್ರೆಂಡ್ ಸಿಕ್ಕರೆ ಅವಸ್ಕೊಂಡ್ರಿ, ಇಂಟಿಮೆಸಿ. ಆ ಇಂಟಿಮೆಸಿ ನಿಮಗೆ ಹಗ್ ಮಾಡಿದ್ರೆ ಆಕ್ಸಿಟೋಸಿನ್ ಬಿಡುಗಡೆ ಆಗುತ್ತೆ. ಯಾರೋ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡಿದೆ, ನೀನು ಸಹಾಯ ಮಾಡು, ನಿನಗೆ ಸಿರೋಟಿನಿನ್ ಬಿಡುಗಡೆ ಆಗುತ್ತೆ. ಅಯ್ಯೋ ದೇವ್ರೆ. ಸೊ ಆರೋಗ್ಯವಾಗಿರೋಕ್ಕೆ ಯಾಕ್ರಿ ಎಷ್ಟೆಲ್ಲ ಕತೆ ಹೊಡಿತೀರಾ? ನಮ್ಮಲ್ಲಿ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ನಿಮ್ಮ ಭಾವ ಶೌಚ ಚೆನ್ನಾಗಿರ್ಬೇಕು ಅಂತ. ಯಾವುದು ಭಾವ ಶೌಚ? 4: ಮೈತ್ರಿ, ಕರುಣೆ, ಮುದಿಕತ, ಉಪೇಕ್ಷತ. ಮೈತ್ರಿ ಒಳಿತಿನಲ್ಲಿ ಪ್ರೀತಿ, ಕರುಣೆ ದುಃಖಿತರಿಗಾಗಿ ಮರುಕ, ಮುದಿಕತ ಬೇರೆಯವರ ಸುಖವನ್ನು ಕಂಡು ಸಂತೋಷ ಪಡುವುದು, ಉಪೇಕ್ಷತ ಕೆಟ್ಟದ್ದನ್ನು ನೆಗ್ಲೆಕ್ಟ್ ಮಾಡೋದು. ಅಷ್ಟು ಸಾಕು ಅಂತಾನೆ. ಅದು ಇಷ್ಟ್ರ ಮೇಲೆ ನಿಮಗೆ ಗೊತ್ತಿರಲಿ, 2016ರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸನ್ ಅಮೆರಿಕಾದಲ್ಲಿ ಸಾವಿಗೆ 4 ಕಾರಣಗಳನ್ನ ಕೊಡ್ಲಿಲ್ಲ, ಆಡಿಟ್ ಮಾಡಿದ್ರು. ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವ್ರು ಬಿಜೆಪಿ ಅವ್ರ ಮೇಲೆ ಹೇಳ್ದಂಗಲ್ಲ, ಆಡಿಟೆಡ್ ರಿಪೋರ್ಟ್. ಅವ್ರು ಹೇಳ್ತಾರೆ ಸಾವಿಗೆ 4 ಪ್ರಮುಖ ಕಾರಣಗಳು ಈ ವರ್ಷ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಮ್ಮನೆ ನಿಮ್ಮನ್ನೇ ಕೇಳ್ಬಿಡ್ತೀನಿ ಒಂದು ಪ್ರಶ್ನೆ. ಸಾವಿಗೆ ಅಮೆರಿಕಾದಲ್ಲಿ ಮೊದಲನೇ ಕಾರಣ ಏನಿರ್ಬೋದು? ಹಣ ಅಲ್ಲ, ಓಟ, ಸ್ಪೀಡ್ ಅಲ್ಲ. ಮೊದಲನೇ ಕಾರಣ ಡಾಕ್ಟರ್. ಅಯ್ಯೋ. ಎರಡನೇ ಕಾರಣ ಮೆಡಿಸನ್, ADR ಅಂತ ಕರಿತೀವಿ, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್. 3ನೇ ಕಾರಣ ಕ್ಯಾನ್ಸರ್. 4ನೇ ಕಾರಣ ಹಾರ್ಟ್. ಅಯ್ಯೋ ದೇವ್ರೆ. ನಿಮ್ಗೆ ಗೊತ್ತಿರಲಿ, ಲಂಡನ್ ಟೈಮ್ಸ್ ಪತ್ರಿಕೆ ಒಂದು ಪ್ರಶ್ನೆಯನ್ನು ಕೇಳುತ್ತೆ ಓದುಗರಿಗೆ, ಈ ಪ್ರಪಂಚದ ಸಂತೋಷಿ ವ್ಯಕ್ತಿ ಯಾರು ಅಂತ. ಎಲ್ಲ ಸಾವಿರಾರು ಪತ್ರಗಳು ಬರುತ್ತೆ, ಜೂರಿಗಳು ಈ 4 ಜನ ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು ಅಂತ. ಯಾರ್ಯಾರದು? ಮೊದಲನೇದು, ಒಬ್ಬ ಕಲಾವಿದ ಒಂದು ಕಲಾಕೃತಿಯನ್ನು ರಚಿಸಿ ಎಲ್ಲ ಪೇಂಟಿಂಗ್ ಪೂರ್ತಿ ಆದ್ಮೇಲೆ ದೂರದಲ್ಲಿ ನಿಂತ್ಕೊಂಡು ವಿಷಲ್ ಆಗ್ತಾನಂತೆ ಅವನು. ಎರಡನೇದು, ನನ್ನೆಲ್ಲ ತಾಯಂದ್ರಿಗೆ ಇದು, ತನ್ನ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ತಾಯಿ. ಅದೇನು ಬರ್ತೋ ಸಂತೋಷ ನಂಗೆ ಅರ್ಥ ಆಗಿಲ್ಲ. ನೀವಿ ಎಣ್ಣೆ ಹಾಕಿ ನೀವಿ ಮಾಡಿ IAS ಮಾಡೇ ಬಿಟ್ಟ, IPS ಆಗೇ ಬಿಟ್ಟ, ಏನು ಗೊತ್ತಿಲ್ಲ ತಾಯಿ. 3ನೇದು, ಒಂದು ಮಗು ಸಮುದ್ರ ತೀರದಲ್ಲಿ ಮರಳಲ್ಲಿ ಮನೆ ಕಟ್ಟಿ ಅದ್ ನಿಂತ್ಕೊಂಡ್ಮೇಲೆ ದೂರದಲ್ಲಿ ಬಂದು ಕೇಕೆ ಹಾಕೊಂಡು ನಗುತ್ತಂತೆ, ಅದು. 4ನೇದು ನನಗೆ ಸೇರಿದ್ದು, ತನ್ನೆಲ್ಲ ಬುದ್ಧಿಮತ್ತೆ, ತೀವ್ರ ನಿಖರತೆ, ತೀವ್ರ ಆಳವಾದ ಜ್ಞಾನ ಎಲ್ಲವನ್ನೂ ಉಪಯೋಗಿಸಿ ಒಬ್ಬ ರೋಗಿಯನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ ವೈದ್ಯ. ಕೆಳಗಡೆ ಬರಿತಾನೆ, ಪ್ಲೀಸ್ ನೋಟ್, ದಯವಿಟ್ಟು ಗಮನಿಸಿ, ಏನು? ಮನಿ, ಪವರ್, ಸೆಕ್ಸ್ ಹ್ಯಾಸ್ ನೋ ರೋಲ್ ಟು ಪ್ಲೇ. ಈ 4 ಜನರಲ್ಲೂ ಎಲ್ಲರೂ ಮನಿ, ಪವರು, ಸೆಕ್ಸು ಇತ್ತ ಸಂತೋಷ ಪಡಕ್ಕೆ. ಸೊ ಈ ಪ್ರಪಂಚದಲ್ಲಿ ಸಂತೋಷ ಪಡಕ್ಕೆ ಮನಿ, ಪವರ್, ಸೆಕ್ಸ್ ಬೇಕಾಗಿಲ್ಲ ರೀ. ಸಂತೋಷ ಪಡೋದು ನಿಮಗೆ ಗೊತ್ತಿರಬೇಕು. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು.